ನಮಸ್ಕಾರ ಧನಿಕ್ಲೆ. ಧನಿಕ್ಲೆ ನಮಸ್ತೆ. ಸೊ ಅರ್ಜುನ್ ಕನ್ನಡಿಗ ಅವ್ರು ನೋಡಿ ಕಾರ್ ಬಿಡ್ತಾ ಇದ್ದಾರೆ. ನೋಡ್ತಾ ಕೂತಿದ್ದಾರೆ. ನನ್ನ ಹಿಂದೆ ಇದ್ದಾರೆ ನೋಡಿ ದರ್ಶನ್ ಮ್ಯೂಸಿಕ್ನ ಸಂಸ್ಥಾಪಕ ಸೊ ಎಲ್ಲರೂ ಹೇಳಿರ್ತಾರೆ ನೋಡಿ ಇವರೇ ವಿಷ್ಣುವರು. ಸಾಕು ಸೊ ಮತ್ತೆ ನೀನು ಸಾಂಗಿಗೆ ರೋಹಿತ್ ದನಿ ಅಂತ ಸುಮ್ಮನೆ ಸೆಟ್ಟಿಗೆ ಕರ್ಕೊಂಬಿಟ್ಟೆ. ನನಗೆ ಒಂದು ಕೂಡ ನೆಮ್ಮದಿನೇ ಇಲ್ಲ. ನಮ್ಮ ಖಾಲಿಯಾಗಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ವ್ಲಾಗ್ ಆಗೋದಿಲ್ಲ ನಿಮ್ಗೆ ಒಂದು ಚೂರು ಲ್ಯಾಗ್. ದುಡ್ಡಿಗಾಗಿ ನಾನು ಮಾಡೋದಿಲ್ಲ ಬ್ಯಾಗ್. Feel the vibe with SBK right. Yes BK. ನಮಸ್ಕಾರ ಧನಿಕ್ಲೆ. ದಾಲ್ ತಡ್ಕ ಹೋಟೆಲಲ್ಲಿ ಫೈನಲಿ ಶೂಟ್ ಮುಗಿಸ್ಕೊಂಡು ಇವಾಗ ಇನ್ನೊಂದು ಲೊಕೇಶನ್ಗೆ ಓಡ್ತಾ ಇದ್ದೇವೆ. ಸೊ ನಮ್ಮ ಸೆಟ್ಟಿಗೆ ಆಲ್ರೆಡಿ ದರ್ಶು ಮ್ಯೂಸಿಕ್ನ ಸಂಸ್ಥಾಪಕರು ದರ್ಶನ್ ಅವ್ರು ಬಂದಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸಿನಿಮಾ ಅವ್ರ ಹತ್ರ ಕೇಳು ಅಂತಿದ್ರೆ ಶೂಟ್ ಮುಗ್ದ್ಮೇಲೆ ಬಂದಿದ್ದಾರೆ. ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲ್ಕ ಅವ್ರ ಹತ್ರ ಏನು ಒಪಿನಿಯನ್ ಕೇಳೋಂಗಿಲ್ಲ. ಸೊ ಇವಾಗ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಆ ಸೆಟ್ಟಲ್ಲಿ ನೋಡ್ತಾರೆ. ನೋಡಿದ್ಮೇಲೆ ಅವ್ರ ಹತ್ರ ಒಂದು ಒಪಿನಿಯನ್ ಕೇಳಿ ಆ ಒಪಿನಿಯನ್ ಅನ್ನ ಹಾಕ್ತೇನೆ. ಆಮೇಲೆ ಏನ್ ಮಾಡ್ತಾರೆ ನೋಡುವ. ಸೊ ಅರ್ಜುನ್ ಕನ್ನಡಿಗ ಅವ್ರು ನೋಡಿ ಕಾರ್ ಬಿಡ್ತಾ ಇದ್ದಾರೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಅದಕ್ಕೆ ಎಂತ ಹೇಳ್ತಾರೆ ಮತ್ತೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದು. ಅವ್ರು ಕಾರ್ ಬಿಡ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲಿ ರೋಹಿತ್ ದನಿ ಅವ್ರು ನೋಡ್ತಾ ಕೂತಿದ್ದಾರೆ. ಅಯ್ಯೋ ಅದು ಡಬಲ್ ಮೀನಿಂಗು ಸರ್. ಅವರ ನಗು ನೋಡಿ ನಗು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸೊ ಫೈನಲಿ ನಾವು ಇನ್ನೊಂದು ಲೊಕೇಶನ್ಗೆ ಬಂದಿದ್ದೇವೆ. ಸೊ ಈ ಲೊಕೇಶನ್ ಬಂದು ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಅಂತ ಆ್ಯಕ್ಟರ್ ಬಾಬಿ ಅಂತ ಇದ್ದಾರೆ. ಸೊ ನೋಡಿ ನಮ್ಮ ಅರ್ಜುನ್ ಕನ್ನಡಿಗ ಮತ್ತೆ ರೋಹಿತ್ ದನಿ ಅವರು ಇಬ್ಬರು ಕಾರ್ ಪಾರ್ಕಿಂಗ್ ಮಾಡೋದ್ರಲ್ಲಿ ಚಕಾಮುಖಿ ಜಗಳವನ್ನು ಮಾಡ್ತಾ ಇದ್ದಾರೆ. ನಾವು ಫೈನಲಿ ಒಂದು 30% ಶೂಟ್ನ ಮುಗಿಸಿ ಇವಾಗ ಇಲ್ಲಿ ಬಂದಿದ್ದೇವೆ. ಇವಾಗ ಮಳೆ ಬೇರೆ ಶುರುವಾಗೋದಿದೆ. ಸೊ ನೋಡಿ ನನ್ನ ಹಿಂದೆ ಕಾಣ್ತಾ ಇದೆ ಅಲ್ವಾ. ಸೊ ಇದೇ ಮನೆ. ಆ ಮನೆಯಲ್ಲಿ ಫಸ್ಟ್ ಫ್ಲೋರ್ ಅನಿಸುತ್ತೆ ಮೇ ಬಿ ಶೂಟಿಂಗ್ ಇರೋದು. ಸೊ ನೋಡಬೇಕು ಬನ್ನಿ ಯಾವ ಥರ ಶೂಟ್ ಮಾಡೋದಂತ. ಸೊ ನನ್ನ ಹಿಂದೆ ಇದ್ದಾರೆ ನೋಡಿ ದರ್ಶನ್ ಮ್ಯೂಸಿಕ್ನ ಸಂಸ್ಥಾಪಕ ದೇವ್ರೆ ಧರ್ಮಪ್ರಭುವೇ ಏನಂತೆ ದರ್ಶನ್. ಸೊ ಇವುಗಳೆಲ್ಲ ನನ್ನ ಬೆನ್ನೆಲುಬು. ಕಲಿಯುಗ ಕರ್ಣನೆ ದಾನ ಚಿಂತಾಮಣಿಯೇ ನಿಮ್ಮಂತವ್ರು ಇರೋದ್ರಿಂದ ಮಳೆ ಬೆಳೆ ಆಗ್ತಿರೋದು. ಸೊ ಹಾಗಾಗಿ ಯಾವಾಗಲೂ ನನ್ನ ಬೆನ್ನಿಂದನೇ ನಿಂತಿರ್ತಾರೆ. ಬರಲಿಲ್ಲ ಏನು. ಸೊ ನೋಡುವ ಏನು ಶೂಟ್ ಮಾಡೋದು ಏನು ಎತ್ತ ಅಂತ. ಆಲ್ರೆಡಿ ಸೆಟ್ಟಿಗೆ ಕಾರ್ ಬಂತು. ಇಲ್ಲೇ ಸೈಡ್ ಹಾಕಿ ಕಾಣೋದಿಲ್ಲ ಅದ್ರಲ್ಲಿ ನೀವು. ಸೆಟ್ಟಿಗೆ ಆಲ್ರೆಡಿ ಕಾರ್ ಬಂತು. ಸೊ ಈ ಕಾರಲ್ಲಿ ಇವಾಗ ನಮ್ಮ ಇಸ್ಮು ಫಿಲಮ್ಸ್ ಇದು ಹೆಡ್ಡು ಮತ್ತು ಇವತ್ತು ಶೂಟಿಂಗ್ ಆಗ್ತಿರೋ ಸಾಂಗಿನ ಕಂಪೋಸರು. ಸೊ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಹೇಳಿರ್ತಾರೆ ನೋಡಿ ಇವರೇ ವಿಷ್ಣುವರು. ಸಾಕು 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 ಬೆನ್ನೋವು ಕೈ ಎತ್ತಕ್ಕಾಗ್ತಾಯಿಲ್ಲ. ನಮ್ಮ ಓನರು ಇಸ್ಮು ಮ್ಯೂಸಿಕ್ ಓನರು ಇದು ಅನ್ನದಾತರು. ಸೊ ಮತ್ತು ಮೇನ್ ಸಾಂಗಿಗೆ ಇದು ಫೇಸ್ ಬನ್ನಿ ಹೋಗುವ ಲೊಕೇಶನ್ಗೆ. ಫೈನಲಿ ಶೂಟಿಂಗ್ ಲೊಕೇಶನ್. ಮೇಡಮ್ ಅವ್ರು ಬಂದಿದ್ದಾರೆ. ಹಾಂ ಒಳಗೆ ಹೋಗಿ ಮೇಡಮ್. ಬಲ್ಗಾಲ್ ಇಡ್ತೀರಾ ಎಡ್ಗಾಲ್ ಇಡ್ತೀರಾ? ಜಂಪ್ ಓಕೆ. ಕತ್ಲೆ ಇದೆಲ್ಲ. ಸೊ ಇದು ಲೊಕೇಶನ್ ರೂಮು.
ಸೊ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ರೋಹಿತ್ ದನ್ನಿ ಬಂದು ಆಲ್ರೆಡಿ ಲೈಟೆಲ್ಲ ಸೆಟ್ ಮಾಡಿದ್ದಾರೆ. ಸೊ ವಿಂಡೋ ಅಂತೆಲ್ಲ ಏನಿಲ್ಲ, ಬಟ್ ಇದೇ ಲೈಟಲ್ಲಿ ಯೂಸ್ ಮಾಡಿ ಏನೋ ಒಂದು ಮಾಡಬೇಕು. ಸೊ ಒಂದು ಫ್ರೇಮ್ನ ಸೆಟ್ ಮಾಡ್ತೇವೆ, ನೋಡುವ ಯಾವ ಥರ ವರ್ಕ್ ಆಗ್ತದೆ ಏನು ಎತ್ತ ಅಂತ. ರೋಹಿತ್ ದನ್ನಿ ಅಂತ ಸುಮ್ಮನೆ ಸೆಟ್ಟಿಗೆ ಕರ್ಕೊಂಬಿಟ್ಟೆ, ನನಗೆ ಒಂದು ಕೂಡ ನೆಮ್ಮದಿನೇ ಇಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೀಟಾಗಿ ಸೆಟ್ ಆಗಿರೋ ಸೆಟಪ್ನ ತೆಗೆದು ಇವಾಗ ಲೈಟ್ ಕಲರ್ ಬೇಕು ಅಂತ ಲೈಟ್ ಕಲರ್ ಬೆಡ್ಶೀಟ್ನ ಹಾಕಿಸ್ತಿದ್ದಾನೆ. ಹಾಂ ನೋಡಿ, ಇವ್ರು ಬಾಯಿ ಬಂದು ಬೈಕೊಳ್ತಾ ಇದ್ದಾರೆ ಒಳಗಡೆ. ಏನೋ ಕಲಿಸ್ತಾನೆ ಅಂತ ಕರ್ಕೊಬಂದರೆ ಬೇಡದಿರೋದೇ ಮಾಡ್ತಿದ್ದೇನೆ, ಬಟ್ ಪರವಾಗಿಲ್ಲ. ಲಾಸ್ಟಿಗೆ ಒದ್ದಾಡಿ ರಂದಾಡಿ ನಾನು ಶಾರ್ಟ್ ತೆಗಿಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕೆಲಸ ಮಾಡ್ತಿರೋ ಪಾಪ ಇಲ್ಲಿ ನೋಡಿ, ನಮ್ಮ ಖಾಲಿಯಾಗಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಬೆಡ್ಶೀಟ್ ಇಟ್ಕೊಂಡ್ಬಿಡಿ, ಜಾಗ ಕೊಟ್ಬಿಟ್ರಪ್ಪ ಮಲ್ಕೊಂಡ್ಬಿಡ್ತೀನಿ ಅನ್ನೋ ಥರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡಿ ಈ ಥರ ಒಂದು ಫ್ರೇಮ್ನ ಸೆಟ್ ಮಾಡಿದರೆ ರೋಹಿತ್ ದನ್ನಿ. ಓಕೆನಾ, ಅದು ಯಾವ ಥರ ಸೆಟ್ ಮಾಡಿದ್ರೆ ನನಗೂ ಸಹ ಗೊತ್ತಿಲ್ಲ. ಬೆಡ್ ಲ್ಯಾಂಪ್ಗಳನ್ನೆಲ್ಲ ಇಟ್ಟು ಡಾರ್ಕಲ್ಲೇ ಬರ್ತದೆ ನೋಡಿ, ಅದಿರಲಿ ತೆಗೆದು ಕೊಡ್ತೀನಿ. ಕಾನ್ಸೆಪ್ಟ್ ಅದು ನಾವು ಹೆಂಗೆ ಬೇಡ ಅನ್ನೋಕ್ಕಾಗಲ್ಲ ನೋಡಿ. ಇವರು ಇದಾರಲ್ಲ, ಇವರು ಬನ್ನಿ ನಾಚ್ಕೋಬೇಡಿ. ಹೊಸ ಆರ್ಟಿಸ್ಟ್ಗಳೇ ಇವ್ರು ಇದಾರಲ್ಲ, ಇವ್ರು ಹೇಳೋದೊಂದು ಮಾಡೋದು. ಹೇಳಿದ್ರೆ ನಾವು ಹೇಳಿದ್ರೆ ಏನಾದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಮತ್ತೆ ಹೆಂಗೆ ಅಂತ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ವ್ಲಾಗ್ ಆಗೋದಿಲ್ಲ ನಿಮ್ಗೆ ಒಂದು ಚೂರು ಲ್ಯಾಗ್, ದುಡ್ಡಿಗಾಗಿ ನಾನು ಮಾಡೋದಿಲ್ಲ ಬ್ಯಾಗ್. Feel the vibe with SBK right, yes BK. ವ್ಲಾಗ್ ಆಗೋದಿಲ್ಲ ನಿಮ್ಗೆ ಒಂದು ಚೂರು ಲ್ಯಾಗ್, ದುಡ್ಡಿಗಾಗಿ ನಾನು ಮಾಡೋದಿಲ್ಲ ಬ್ಯಾಗ್. Feel the vibe with SBK right, yes BK. ಅದು ನೋಡ್ಬಿಟ್ಟು ಒಂದು ಇದು ರಿವ್ಯೂ ಇಲ್ಲ ಅಂತ ಕೊಡೋದು ಬೇಡ. ನೀ ಮುಖ ಕೊಡ್ದಂಗೆ ಹೇಳ್ತೇನೆ ನಾನು. ನಿಮ್ಮ ಅನಿಸಿಕೆ ತಿಳಿಸಿ. ಕನ್ನಡದ ಸೇತುಪತಿ ಕನ್ನಡದ ಸೇತುಪತಿ ನೋಡಿದಾಗ ಆಯ್ತಾ? ಯಾರು ಮಾಡಿದ್ದು? ಇವರೇ DOP ಬ್ರೋ. ಸಾಂಗ್ ಇವರೇ ದರ್ಶನ್ ಅಂತ ಬೈದ್ರಲ್ಲ, ದರ್ಶನ್ ಅವ್ರದ್ದು. ಹೇಗಿದೆ ಮದನದ ಹೇಗಿದೆ ಮೇಡಮ್? ವೆರಿ ನೈಸ್, ವೆರಿ ನೈಸ್. ತುಂಬ ಕ್ಯೂಟ್ ಆಗಿದೆ ವಿಡಿಯೋ. ಹಾಡು ತುಂಬಾನೇ ಚೆನ್ನಾಗಿದೆ, ಖುಷಿ ಆಯ್ತು. ಯಾವಾಗ ಬಂದಿದೆ ಹಾಡು? ಇವಾಗ 20-25 ಡೇಸ್. ತುಂಬ ಚೆನ್ನಾಗಿದೆ ಮದನಾರಿ. ನೀವು ಹೋಗಿ ಕೇಳಿ, ಯೂಟ್ಯೂಬಲ್ಲಿ ವಿಡಿಯೋ ನೋಡಿ, ತುಂಬ ಕ್ಯೂಟ್ ಆಗಿದೆ. ರೋಹಿತ್ ದನ್ನಿ ಅವ್ರ ಆಕ್ಟಿಂಗ್ ಹೇಗಿತ್ತು ಮೇಡಮ್? ಇಲ್ಲ, ಅವರೇ ತುಂಬ ಕ್ಯೂಟ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಲೀಡ್ ಆಗಿ ಮಾಡಿರೋ ಆಕ್ಟ್ರೆಸ್ ಕೂಡ ತುಂಬ ಕ್ಯೂಟ್ ಆಗಿದ್ದಾರೆ. ತುಂಬಾ ತುಂಬಾ ಮುದ್ದಾಗಿದೆ. ಗ್ಯಾರಂಟಿ ಕಮೆಂಟ್ ಆಗ್ತಾರೆ ಮೇಡಮ್ ಗೆ ಟೇಸ್ಟ್ ಇಲ್ಲ ಅಂತೇಳಿ. ಯಾಕೆ? ಸಚಿನ್ ಅವರು DOP ಆಗಿದೆ, ಚಂದ ಉಂಟು. ವೆರಿ ನೈಸ್, ವೆರಿ ವೆಲ್ ಶಾರ್ಟ್. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಳ್ಳೊಳ್ಳೆ ಹಾಡುಗಳು ಬಂದು ಕೇಳಿಸ್ಕೊಂಡಾಗ ಸಖತ್ ಖುಷಿ ಆಗುತ್ತೆ. ಸೊ ನೋಡಿ, ಇವಾಗ ಒಂದು ಬೇರೆ ಶೂಟಿಂಗ್ ಸೆಟ್ಟಲ್ಲಿ ನಮ್ಮ ಅರ್ಜುನ್ ಕನ್ನಡಿಗರ ಕೈಯನ್ನು ಗೀಸಿ ಬಿಟ್ಟಿದ್ದಾರೆ ಇವರು.
ಯಾವ ಥರ ಗೀಸಿದ್ದಾರೆ ಅಂದರೆ ಖಾಲಿ ಹ್ಯಾಂಡ್ ಮೇಲೆ ಮಾತ್ರ ಬೇಕಿತ್ತು, ಬಟ್ ಇಡೀ ಫುಲ್ ಹ್ಯಾಂಡ್ನ ಸೇವ್ ಮಾಡಿದ್ದಾರೆ. ಈ ಕಾಲದಲ್ಲಿ ಬಾಳ್ಬೇಕು ಅಂದ್ರೆ ಕಾಲಕ್ಕೆ ತಕ್ಕಂತೆ ವೇಷ, ವೇಷಕ್ಕೆ ತಕ್ಕಂತೆ ಭಾಷೆ. ಖಾಲಿ ಹ್ಯಾಂಡ್ ಮೇಲೆ ಮಾತ್ರ ಬೇಕಿತ್ತು, ಬಟ್ ಇಡೀ ಫುಲ್ ಹ್ಯಾಂಡ್ನ ಸೇವ್ ಮಾಡಿದ್ದಾರೆ. ಇವ್ರ ಗೆಟಪ್ನ ನಾನು ನಿಮಗೆ ವೀಡಿಯೋದಲ್ಲಿ ಪಕ್ಕದಲ್ಲಿ ಹಾಕ್ತೇನೆ. ಪಾಪ ಈ ಮನುಷ್ಯ ರಿಚ್ ಕಿಡ್ ಮಾಡಿ, ಸೊ ರಿಚ್ ಕಿಡ್ ಆಗಿ ಅಂದರೆ ರಿಚ್ ಕಿಡ್ ಆಗೋರಿಗೆ ಆ್ಯಕ್ಚುಲಿ ಕೂದಲು ಜಾಸ್ತಿ ಇರ್ತದೆ, ಬಟ್ ರಿಚ್ ಕಿಡ್ ಅಂತೇಳಿ ಕೂದಲೇ ಗೀಸಿ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತ ಇಲ್ಲಿ ನೋಡಿ, ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋಕ್ಕಾಗದೆ ಹೆಣ್ಣಾಯಿ ಮರಿ ಥರ ಆಚೆ ಈಚೆ ಓಡಾಡ್ತಾನೆ. ಹೆಣ್ಣಾಯಿ ಮರಿ ಥರ ಆಚೆ ಈಚೆ ಓಡಾಡ್ತಾನೆ. ನೋಡಿ ಮುಖ ನೋಡಿ ಹೆಂಗಿದೆ. ನಿನಗೆ ಕಾಮನ್ ಸೆನ್ಸ್ ಇದೆಯಾ? ನಾಳೆ ಬರ್ತದೆ. ಕ್ರೀಮಲ್ಲೆಲ್ಲ ಸಿಗುತ್ತಾ? ಡಾಕ್ಟರ್ ಯೂಸ್ ಮಾಡೋದು ಯೂಸ್ ಮಾಡಿ ಐಫೋನ್, ಬಟ್ ಅವ್ರಿಗೆ ಯಾವ್ದು ಹೇಳಿದ್ದು ಇನ್ಸ್ಟಾ 360 ಇನ್ಸ್ಟಾ 360 ತಗೊಳ್ಳಿ ನಿಮಗೆ. ಸೇಫ್ ಆಗಿ ಓನ್ಲಿ ಶೂಟ್ ಪ್ಯಾಕ್. ಬೇರೆಯವ್ರು ಹೇಳಿದ್ರೆ ಫುಲ್ ಚಾಟ್ ಎಲ್ಲ ಇದೆ. ಫುಲ್ ಶೂಟ್, ಫುಲ್ ಶೂಟ್ ಪ್ಯಾಕಪ್ ಅಲ್ಲ. and only the director should say back up. ಟುಡೇ ಶೂಟ್ ಮಾಡೋ ಪ್ಯಾಕ್. ಅಂಡ್ ಸ್ಟಿಲ್ ಫನ್ ಚಾಟ್ ಚಿಟ್ ಚಾಟ್ಸ್ ಎಲ್ಲ ಪೆಂಡಿಂಗ್ ಇದೆ. ಮಾತಾಡ್ತಾ ಇರಿ, ಕಾಫಿ ಟೀ ರೆಡಿ ಆಗ್ಬಿಡುತ್ತೆ. ಮಾತಾಡ್ತಾ ಇರಿ, ಕಾಫಿ ಟೀ ರೆಡಿ ಆಗ್ಬಿಡುತ್ತೆ. ನಾನು ನಿಮಗೆ ಟೀಯಾ ಕಾಫಿ ಏನಾದ್ರು ಹೇಳಿ. ಹಾಲಿದ್ರೆ ನಂಗೆ ಕುಡಿಯೋಲ್ಲ ಟೀ ಕಾಫಿ ಎಲ್ಲ. ಫುಡ್ ಎಲ್ಲ ಬಿಟ್ರಿ ನೀನು ಬೆಳಗ್ಗೆ ಟಾರ್ಗೆಟ್ ಮಾಡ್ತಾ ಇರೋ ನನ್ನ ಮೇಲೆನೆ. ನಾನವನಲ್ಲ. ಅವಮಾನ ಮಾಡಿದ್ರು, ಕೂತಾಗಲೂ ಅವಮಾನ ಈ ಅಮೂಲ್ಯದು ಇದನ್ನು ನೀವೇ ಮಾಡಿದ್ದಾ? ಯಾವ ಆಮೇಲೆ ಅಮೂಲ್ಯ ಇದು ಅದು ಇಲ್ಲೇ ಏನಾದ್ರು ಮಾಡಿದ್ದಾ? ಸಿ ನೀವು ನೋಡಿದ್ರೆ ಯಾವಾಗ ನಾನು ಅದಕ್ಕೆ ನಾನು ಈ ವಾಕಿಂಗ್ ನೋಡಿದಾಗ ನಾನು ಎಲ್ಲೋ ನೋಡಿದ್ದೀನಲ್ಲ ಇದನ್ನ ಅನ್ಕೊಂಡೆ. ಚಾನಲ್ ಮಾಡ್ಬೇಕು ನೀವು ಬೇರೆ. ಇವಾಗ ನೀವು ಸಿಂಗರ್ ಆಗಿರೋದ್ರಿಂದ ನಿಮ್ಮ ಬ್ಲಾಗ್ಸ್ ಒಂದು ಸ್ವಲ್ಪ ಆ ಥೀಮಲ್ಲಿ ಒಂಚೂರು ಪ್ಲ್ಯಾನ್ ಮಾಡ್ಬೋದು. ಅಲ್ಲಿ ಕಂಟೆಂಟ್ಗಳನ್ನ ರೆಗ್ಯುಲರ್ ತೋರಿಸಿದ್ರೆ ಏನು ಸ್ಪೆಷಲ್ ಸಿಗುತ್ತೆ ಅದು ನೋಡಿ ಒಂದು ಕಂಟೆಂಟ್. ಇವಾಗ ನಾವು ಡಿಯೋಪ್ ಆಗಿದೆ ಮೇಕಿಂಗ್ ಎಲ್ಲ ಮಾಡೋದಿಲ್ವಾ ಆ ಥರ. ಅಲ್ಲಿ ಸ್ಪೆಷಲ್ ಆಗಿದೆ, ನಾವು ನೋಡ್ಬೇಕು ತಾನೆ, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದೇ ಲಾಗರ್ಸ್ ಅಂದರೆ ಅದು ಮೇನ್. ನೀವು ಅಲ್ಲಿ ನೋಡೋದಕ್ಕಿಂತ ಕ್ಯಾಮ್ರಾದಲ್ಲಿ ಜಾಸ್ತಿ ನೋಡೋದು. ಅದೇನು ಮಾಡೋಕ್ಕಾಗಲ್ಲ. ಹೇಳಿ ಮೇಡಮ್, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ. ತುಂಬ ಚೆನ್ನಾಗಿತ್ತು. ನಾನು ಟೀಮ್ನ ಸ್ವಲ್ಪ ತುಂಬ ಕಾಯಿಸ್ಬಿಟ್ಟೆ, ಅದಕ್ಕೆ ಕ್ಷಮೆ ಇರಲಿ. ಬಟ್ ಅದಕ್ಕೆ ಬಿಟ್ಟು ಐ ಥಿಂಕ್ ಹಾಡು ತುಂಬ ಚೆನ್ನಾಗಿದೆ, ವಿಡಿಯೋನೂ ಚೆನ್ನಾಗಿ ನೋಡಿ ಬಂದಿದೆ. ನೀವು ಎಲ್ಲರೂ ನೋಡಿ ಶೇರ್ ಮಾಡಿ, ರೀಲ್ಸ್ ಮಾಡಿ. ಆಮೇಲೆ ನಾವು ಹೋಗಿದ್ದು ಲೊಕೇಶನ್ ಯಾವುದು ಅಂತ ಕಮೆಂಟ್ ಮಾಡಿ ನಾವು ಎಲ್ಲಿ ಅಂತ ಹೇಳ್ತೀವಿ. ಮದುವೆ ಆಗೋದಿದೆ, ಒಂದು ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳಿ ಅಂತ. ಸೊ ಮದುವೆ ಅದೇ ಪ್ರೀ ವೆಡ್ಡಿಂಗ್ಗೆ ಅಲ್ಲಿಗೆ ಹೋಗ್ಬೋದು ನೀವು. ಆ ಜಾಗಕ್ಕೆ ನಾವೇ ಫ್ರೀ ಪ್ರಮೋಷನ್. ಇದು ಹಾಡು ಯಾರು ಹಾಡಿದ ಅಂತ ಹೇಳ್ಬಿಡಿ. ಹೆಂಗೆ ಏನು ಹಾಡು? ಯಾರು ಹಾಡಿರೋದು ಅಂತ ನೀವೇ ನಾನೇ ಹಾಡಿರೋದು ಅಂತ ಹೇಳಿ. ನಾನೇ ಹಾಡಿರೋದು. ಈ ಸಲ ನಾನೇ ಆ್ಯಕ್ಟ್ ಮಾಡಿದ್ದೀನಿ. ಕಂಪೋಸರ್ ಇಲ್ಲಿ ಕೂತಿದ್ದಾರೆ ಹರೀಶ್ ಅವರು. ಏನ್ ಮಮ್ಮ ಚೆನ್ನಾಗಿದ್ಯಾ? ಹಾಡಿದಂಥ ನಮ್ಮ ಪ್ರಾಜೆಕ್ಟ್ ಹಾಡಿದಂಥ ಜನರ ವಿದ್ಯಾರ್ಥಿನಿಯರೇ ನಮಗೆ ನಮ್ಮ ಒಪ್ಪಿದಂಥ ವಿಷಯಕ್ಕೆ ನಾವು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಹೀಗೆ 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 ತುಂಬ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಆಶಿಸಿ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಸಚಿನ್ ಅವರು ಬ್ಲಾಗ್ ಮಾಡೋದ್ಬಿಟ್ಟು ಇಂಟರ್ವ್ಯೂ ತಗೋತಾ ಇದ್ದಾರೆ. ಕ್ಯಾಮ್ರಾ ಹಿಂದೆ ಇರುವಂತಹ ಒಬ್ಬ ವ್ಯಕ್ತಿ ಅವ್ರ ಕ್ಯಾಮ್ರಾ ಮುಂದೆ ಬಂದು ಒಂದಷ್ಟು ಮಾತಾಡ್ಬೇಕಂತ ವಿನಂತಿ. ನಾವು ಮಾತಾಡಿ. ದನಿಕ್ಲೆ ನಮಸ್ತೆ. ಫೈನಲಿ ನಮ್ಮ ಶೂಟ್ ಕಂಪ್ಲೀಟ್ ಮಾಡಿ ಇವಾಗ ಹೋಗ್ತಾ ಇದ್ದೇವೆ. ಬನಶಂಕರಿಯಲ್ಲಿ ಲೊಕೇಶನ್ ಇತ್ತು, ಸೊ ಲಾಸ್ಟ್ ಸೀನು ಶೂಟ್ ಮುಗಿಸಿದ್ದೇವೆ. ಇವಾಗ ಇನ್ನೊಂದು ಶೆಡ್ಯೂಲ್ ಬಾಕಿ ಇದೆ, ಒಂದು ಸ್ಕೂಲ್ ಮಕ್ಕಳ ಸೀನು. ಅದನ್ನು ಸಹ ಆದಷ್ಟು ಬೇಗ ಮಾಡ್ತೇವೆ. ರೋಹಿತ್
ಅರ್ಜುನು ಸೊ ಮತ್ತು ನಾನು ಇವಾಗ ಹೊರಡ್ತೇವೆ. ಶೂಟ್ ಇನ್ನೇನು ಮುಗೀತು. ಲೆಟ್ಸ್ ಮೀಟ್ ಇನ್ ಕಾರ್. ಮಾತಾಡುವ ಕಾರಲ್ಲಿ ಸ್ವಲ್ಪ ಬನ್ನಿ. ಶೂಟ್ ಮುಗ್ದಿರೋವಂಥ ಒಂದು ಶುಭ ಸೂಚನೆಗೆ ಮಳೆ ಬಂದಿದೆ ನೋಡಿ. ನಮ್ಮ DOP ಅವರು ಪಾಪ ಕ್ಯಾಮೆರಾ ಫುಲ್ ಬಚ್ಚಿಡ್ಕೊಂಡು ಹೋಗ್ತಿದ್ದಾರೆ. ಅವರು ಕಾರ್ ಕೀ ತೆಗಿಬೇಕು ಈಗ ಅವರಿಗೆ. ಕಾರ್ ಕೀ ಓಪನ್ ಮಾಡಲಿಕ್ಕೆ ನಾನು ಈ ಕಡೆಗೆ ಹೋಗಿ ತೆಗಿಬೇಕು. ಬಡವರ ಕಾರ್ ಇದು. ಕಟ್ಟಾಗಿದೆ. ನೋಡಿ ನಮ್ಮ DOP ಅವರು ಎಷ್ಟು ಕಷ್ಟ ಬಿದ್ದು ಕ್ಯಾಮರಾವನ್ನು ಮಗು ಥರ ಔಚಿಕೊಂಡು ಬರ್ತಿದ್ದಾರೆ. ಯಾಕಂದ್ರೆ DOPಗೆ ಬಡವರ ಕ್ಯಾಮರಾ, ಸೊ ಹಾಗಾಗಿ ಇರುವುದೊಂದೇ ಕ್ಯಾಮರಾ. ಇವಾಗ ನೋಡಿ ಅರ್ಜುನ್ ಅವರು ನೋಡಿ ಹೆಂಗೆ ಚೆನ್ನಾಗಿ ಕಾಡ್ತಿದ್ದಾರೆ ಇಲ್ಲಿ. ನೀವು ನೋಡ್ಬೋದು ಒಬ್ರಿಗೊಬ್ರು ಗಾಳಿ ಹಿಡಿತಿರಬಾರ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ನಮಗೆ ಆಕಾರ ಜಾಸ್ತಿ ಕೊಟ್ಟಿದ್ದೇನೆ, ಬುದ್ಧಿ ಕಮ್ಮಿ ಕೊಟ್ಟಿದ್ದೇನೆ. ಪಾಪ ಯಪ್ಪ. ನಾನು ಹೇಳ್ತೀನಿ, ಒಂದು ಫಾರ್ಚುನರ್ ಅಥವಾ ಒಂದು ದೊಡ್ಡದು ಬೆನ್ಸ್ 7 ಸೀಟರ್ ಇನೋವಾ ಕ್ರಿಸ್ಟಾನ ತಗೊಳ್ಳಿ ಅಂತ ಹೇಳ್ತೀನಿ. ತಿನ್ನಲಿಕ್ಕೆ ಬಾತ್ಗೆ ಕಾಸಿಲ್ಲ, ಐಶ್ವರ್ಯ ರೈ ನೋಡುವ ಅಂತಾರೆ ಇವರು. ಬಟ್ ಆದರೂ ನಾವು ಇಲ್ಲ, ನಾವು ಕಷ್ಟ ಬಿದ್ದು ಇವರು. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳಿಗ್ಗೆನೆ ನಾನು ಊರಿಂದ ಸೀದಾ ಬ್ಯಾಗು ಎಲ್ಲ ನೋಡಿ ಐಟಮ್ಸ್ ಎಲ್ಲ ಸೀದಾ ಕಾರಿಗೆ ಹಾಕೊಂಡು ಡೈರೆಕ್ಟ್ ಸೆಟ್ಟಿಗೆ ಬಂದಿದೆ. ಸೊ ಫೈನಲಿ ನಾವು ಶೂಟ್ನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೇವೆ. ಸೊ ನೋಡುವ, ನಾಳೆ ದರ್ಶು ಮ್ಯೂಸಿಕ್ನ ಶೂಟಿಂಗ್ ಇದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ವ್ಲಾಗ್ ಆಗೋದಿಲ್ಲ ನಿಮ್ಗೆ ಒಂದು ಚೂರು ಲ್ಯಾಗ್. ದುಡ್ಡಿಗಾಗಿ ನಾನು ಮಾಡೋದಿಲ್ಲ ಬ್ಯಾಗ್. Feel the vibe with SBK right. Yes, BK. ನಮಸ್ಕಾರ ದನಿಕ್ಲಾ.